ಹಾಯ್ ನಮಸ್ಕಾರ, ನನ್ನ ಹೆಸರು ಸುಮನ್ ಅಂತ. ನಾನು ಇನ್ಸ್ಪಿರೇಷನಲ್ ಡಿಸೈನ್ ಹೋಮ್ಸಿಂದ ಮಾತಾಡ್ತಾ ಇದ್ದೀನಿ. ನಾವು ಇವಾಗ ಎಲ್ಲಿದ್ದೀವಿ ಅಂದರೆ ಸರ್ ಎಂ ವಿಶ್ವೇಶ್ವರ ಲೇಔಟ್, ಸೊ SM ಲೇಔಟ್ ಹತ್ರ ಇದ್ದೀವಿ. ಇದೆಲ್ಲಿ ಬರುತ್ತೆ ಅಂದರೆ ಬಂಡೆ ಮಕ್ಕಳ ದೇವಸ್ಥಾನ ಎದುರು ಭಾಗ ಲೇಔಟ್ ಅಂತ SM ಫಸ್ಟ್ ಬ್ಲಾಕಲ್ಲಿ ಬರುತ್ತೆ. ಈ ಸೈಟ್ ಡೈಮೆನ್ಷನ್ ಬಂದು 30-40 ಡೈಮೆನ್ಷನ್ ಆಗಿರುತ್ತೆ. ಇದರಲ್ಲಿ ಗ್ರೌಂಡ್ ಫ್ಲೋರಲ್ಲಿ ರೆಂಟಲ್ ಪರ್ಪಸ್ ಇದೆ, ಫಸ್ಟ್ ಆ್ಯಂಡ್ ಸೆಕೆಂಡ್ ಫ್ಲೋರ್ ಬಂದು ಡೂಪ್ಲೆಕ್ಸ್ ಫಾರ್ಮ್ಯಾಟಲ್ಲಿದೆ. ಸೊ ಬನ್ನಿ ನನ್ನ ಜೊತೆ ಹೋಮ್ ಟೂರ್ ತೋರಿಸ್ತೀನಿ ಹೇಗಿದೆ ಅಂತ. ಒನ್ BHK ಇದು. ಸೊ ಇದು 1 BHKಲ್ಲಿ ನಿಮಗೆ ಇಲ್ಲಿ ದೊಡ್ಡ ಹಾಲ್ ಸಿಗುತ್ತೆ, ಇದು ಹ್ಯೂಜ್ ಬಾತ್ರೂಮ್ ಸಿಗುತ್ತೆ ಇಲ್ಲಿ. ಸೊ ಒಂದು ಬೆಡ್ರೂಮ್ ಇದೆ, ಎಲ್ಲ ಫಿಟ್ಟಿಂಗ್ಸ್ ಎಲ್ಲ ಬಂದು ಸೆರಾ, ಫ್ಯೂಚರಾ, ಜಾಗ್ವಾರ್ ಫಿಟ್ಟಿಂಗ್ಸ್ ಬರುತ್ತೆ ಸರ್. ಇದು ವಾರ್ಡ್ರೋಬ್ ಇದು. ಸೊ ದಿಸ್ ಇಸ್ ಎ ಹ್ಯೂಜ್ ಹಾಲ್, 4x10 ಡೈಮೆನ್ಷನ್ ಬರುತ್ತೆ ಇದು. ಸೊ ನೀವು ಹಾಗೆ ಬಂದರೆ ಇಲ್ಲಿ ಕಿಚನ್ ಬರುತ್ತೆ, ಕಿಚನ್ಸ್ ಲಾಬ್ಸ್ ಎಲ್ಲ ಬರುತ್ತೆ. ಕಿಚನ್ ಬಂದು 12x8 ಇದೆ. ಸೊ ಈ ಲಾಬ್ಸು ವಾರ್ಡ್ರೋಬ್ಸ್ ಎಲ್ಲ ನಾವೇ ಮಾಡ್ತೀವಿ ಸರ್. ಇದು ಯೂಟಿಲಿಟಿ ಸ್ಪೇಸ್ ಸರ್, ಇದು ಯೂಟಿಲಿಟಿ ಸ್ಪೇಸ್ ಬರುತ್ತೆ. ಇಲ್ಲಿ ಇದು ಅರೌಂಡ್ 12x6 ಇದೆ. ಈ ಪ್ರಾಜೆಕ್ಟ್ ಹೇಗೆ ಸಿಕ್ತು ಅಂತಂದರೆ ನಮ್ಮ ಆನ್ಲೈನಲ್ಲಿ ಸರ್ಚ್ ಮಾಡಿ ಸಾರು ನಮ್ಮನ್ನ ಭೇಟಿ ಮಾಡಿದರು. ನಮ್ಮ ಭೇಟಿ ಮಾಡಿದಾಗ ನಮ್ಮ ಪ್ರಾಜೆಕ್ಟ್ಸ್ ಎಲ್ಲ ವಿಸಿಟ್ ಮಾಡಿ, ಅವರೆಲ್ಲ ವಿಸಿಟ್ ಮಾಡಿದ್ಮೇಲೆ ನಮ್ಗೆ ಅವ್ರು ಸ್ಯಾಟಿಸ್ಫೈ ಆಗಿ ನಮ್ಗೆ ಆಫೀಸಿಗೆ ಬಂದು ಕೂತ್ಕೊಂಡು ಆಮೇಲೆ ಪ್ಲ್ಯಾನ್ಸ್ ಎಲ್ಲ ಫೈನಲೈಸ್ ಮಾಡಿದ್ಮೇಲೆ ನಮಗೆ ಪ್ರಾಜೆಕ್ಟ್ ಕೊಟ್ಟಿದ್ದು ಸರ್. ಬನ್ನಿ ನಾವು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಡೂಪ್ಲೆಕ್ಸ್ ಮನೆ ತೋರಿಸ್ತೀನಿ ಹೇಗಿದೆ ಅಂತ ನೋಡಿರಂತೆ. ಕಂಪ್ನಿ ಸ್ಟ್ಯಾಂಡರ್ಡ್ಸ್ ಏನು ಅಂತಂದರೆ ವಿಲ್ ಗಿವ್ 9.5 feet ಡೋರ್ಸ್. ಮೈನ್ ಡೋರ್ 9.5 feet ಡೋರ್ ಬರುತ್ತೆ. ರೂಮ್ಸ್ ಎಲ್ಲ 8 feet ಡೋರ್. ಎಲ್ಲ ಮನೆಗಳಿಗೂ ನಾವು 9.5 feet ಡೋರ್ ಕೊಡ್ತೀವಿ. ಇದು ನಮ್ಮ ಕಂಪ್ನಿ ಟ್ರೇಡ್ ಮಾರ್ಕ್ ಥರ ಇದು 9.5 feet ಡೋರ್ ಕೊಡ್ತೀವಿ ನಾವು. ಇದು ಡ್ಯೂರಿಯನ್ ಡೋರ್ಸ್ ಅಂತ. ಇದು 15 years ಕಂಪ್ನಿ ವಾರಂಟಿ ಬರುತ್ತೆ. ನೋ ಶಿಂಕೇಜ್ ಮತ್ತು ನೋ ಬೆಂಡ್ಸ್ ಲೀಕೇಜ್ ಏನೂ ಆಗಲ್ಲ ನಿಮಗೆ. ಬೆಂಡ್ ಆಗಲಿ ಕ್ರ್ಯಾಕ್ಸ್ ಆಗಲಿ ಯಾವುದೂ ಬರಲ್ಲ. ಸೊ ಡ್ಯೂರಿಯನ್ ಡೋರ್ಸು. ಈ ಫಿಟ್ಟಿಂಗ್ಸ್ ಎಲ್ಲನೂ ನಿಮಗೆ ಮಹಾವೀರಿಂದ ತರಿಸ್ತೀವಿ ನಾವು. ಇದು ಎಲ್ಲ ಬಾಂಬೆ ಇಂಪೋರ್ಟೆಡ್ ಐಟಮ್ಸ್ ಇದೆಲ್ಲನೂ. ಈ ಕಡೆ ಬಂದರೆ ಈ ಪೂಜಾ ರೂಮ್ ಬರುತ್ತೆ ನಿಮಗೆ. 6x5 ಪೂಜಾ ರೂಮ್ ಸಿಗುತ್ತೆ ನಿಮಗೆ. ಯೂಸ್ ಕೂತ್ಕೊಂಡು ಇಲ್ಲೇ ಪೂಜೆ ಮಾಡೋಕ್ಕೆ ಕೊಟ್ಟಿದ್ದೀವಿ. ಇದು OTS ಕೊಟ್ಟಿದ್ದೀವಿ ನಾವು, ಓಪನ್ ಟು ಸ್ಕೈ ಕೊಟ್ಟಿದ್ದೀವಿ. ಇದು ಡೈನಿಂಗ್ ಸ್ಪೇಸ್ ಆಗಿ ಯೂಸ್ ಮಾಡ್ಬೋದು. ಇಲ್ಲ ಅದನ್ನು ಆ ಕಡೆ ಒಂದು ಪ್ಲೇಸ್ ಇದೆ, ಅದನ್ನು ಡೈನಿಂಗ್ ಸ್ಪೇಸ್ ಆಗಿ ಯೂಸ್ ಮಾಡ್ಕೋಬೋದು ಸರ್. ಕಿಚನ್ ಬರುತ್ತೆ. ಇಟ್ಸ್ ಅರೌಂಡ್ 12x16 ಕಿಚನ್ ಬರುತ್ತೆ. ಇಂಟೀರಿಯರ್ಸ್ ಆಗಲಿ ಪ್ರತಿಯೊಂದನ್ನು ನಾವು ಮಾಡಿಸ್ತೀವಿ. ಇದು ಯೂಟಿಲಿಟಿ ಬರುತ್ತೆ. ಸೇಮ್ ಕೆಳಗಡೆ ಗ್ರೌಂಡ್ ಫ್ಲೋರ್ ನೋಡೋಲ್ಲ, ಅದೇ ಥರನೇ ಇಲ್ಲಿ ಯೂಟಿಲಿಟಿ ಬರುತ್ತೆ. ಈ ಕಡೆ ಇಲ್ಲೊಂದು ರೂಮ್ ಇದೆ ನೋಡಿ, ಹ್ಯೂಜ್ ವಿಂಡೋ ಕೊಟ್ಟಿದ್ದೀವಿ, ಎಲ್ಲ UPVC ವಿಂಡೋಸು. ಇದು ವಾರ್ಡ್ರೋಬ್ಸು. ಇದು ನೋಡಿ, ನಾನು ಹೇಳಿದ್ನಲ್ಲ ನಮ್ಮ ಕಂಪ್ನಿ ಟ್ರೇಡ್ ಮಾರ್ಕ್ 8 feet ಕೊಡ್ತೀವಿ ನಾವು. ರೂಮ್ ಡೋರ್ಸ್ ಎಲ್ಲ, ರೂಮ್ ಡೋರ್ಸ್ ಆಗಲಿ, ಬಾತ್ರೂಮ್ ಡೋರ್ಸ್ ಆಗಲಿ, ಯುಟಿಲಿಟಿ ಡೋರ್ಸ್ ಆಗಲಿ, ಇದೆಲ್ಲ 8 feet ಕೊಡ್ತೀವಿ. ಇಲ್ಲಿ ಬಾತ್ರೂಮ್ ಇದೆ, ಕಾಮನ್ ಟಾಯ್ಲೆಟ್ ಅಂತ ಕರಿತೀವಿ ನಾವು ಇದನ್ನು. ಹ್ಯೂಜ್ ಟಾಯ್ಲೆಟ್ಸ್. ಇಟ್ಸ್ ಅರೌಂಡ್ 9 feet by 6 feet ಇದೆ. ಎಲ್ಲ ಅಮೆರಿಕನ್ ಸ್ಟ್ಯಾಂಡರ್ಡ್ ಕಮೋಡ್ಸ್ ಯೂಸ್ ಮಾಡಿದ್ದೀವಿ, ಸೆರಾಸಿಟ್ ಫಿಟ್ಟಿಂಗ್ಸ್ ಯೂಸ್ ಮಾಡಿದ್ದೀವಿ ಸರ್. ಅಲ್ಲಿ ಕಾಮನ್ ಸಿಂಕ್ ಒಂದು ಕೊಟ್ಟಿದ್ದೀವಿ, ಹ್ಯಾಂಡ್ ವಾಶ್ ಪರ್ಪಸ್ಗೆ ಯೂಸೇಜ್ ಮಾಡ್ಕೊಬೋದು. ಬನ್ನಿ ಈಗ ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ ತೋರಿಸ್ತೀನಿ ನಿಮ್ಗೆ ಹೇಗಿದೆ ಅಂತ. ಸೊ ಅಪ್ಪರ್ ಲಿವಿಂಗ್ ಏರಿಯಾ, ಸ್ಮಾಲ್ ಲಿವಿಂಗ್ ಏರಿಯಾ ಕೊಟ್ಟಿದ್ದೀವಿ ಇಲ್ಲಿ. ಇದು ವರ್ಕ್ ಸ್ಟೇಷನ್ನು. ಈ ಕಡೆ ಒಂದು ರೂಮ್, ಈ ಕಡೆ ಒಂದು ರೂಮ್ ಕೊಟ್ಟಿದ್ದೀವಿ. ಇದೊಂದು ಮಾಸ್ಟರ್ ಬೆಡ್ರೂಮ್ ಕೊಟ್ಟಿದ್ದೀವಿ ಇಲ್ಲಿ. ಅಟ್ಯಾಚ್ ಟಾಯ್ಲೆಟ್ ಇದೆ ಅದಕ್ಕೆ, ವಿತ್ ವಾರ್ಡ್ರೋಬ್ ಕ್ಲಾಸೆಟ್ಸ್ ಕೊಟ್ಟಿದ್ದೀವಿ. ಪ್ಲಸ್ ಒಂದು ಬ್ಯೂಟಿಫುಲ್ ಬಾಲ್ಕನಿ ಇದೆ ಇಲ್ಲಿ. ಅಟ್ಯಾಚ್ ಕ್ಲಾಸೆಟ್ ವಿತ್ ಬಾತ್ರೂಮ್ ಬರುತ್ತೆ ನಿಮಗೆ. ನೋಡಿ ಈ ಥರ ಬರುತ್ತೆ, ಎವ್ರಿಥಿಂಗ್ ಬರುತ್ತೆ. ಇದು ಕ್ಲಾಸೆಟ್ಸ್ ಬರುತ್ತೆ ನಿಮಗೆ. ಹ್ಯಾಂಡಲ್ಸ್ ಎಲ್ಲ ಮಾವಿರಿ ಹ್ಯಾಂಡಲ್ಸ್ ಯೂಸ್ ಮಾಡಿದ್ದೀವಿ. ಈ ಡೋರ್ ಬಂದು 8 feet ಡೋರ್ಸ್ ಇದೆ. ಇದಕ್ಕೆ ಯುರೋಪಾ ಲಾಕ್ಸ್ ಫಿಕ್ಸ್ಚರ್ಸ್ ಕೊಟ್ಟಿದ್ದೀವಿ ನಾವು. ಇದ್ರದ್ದು ಈ ಸೀಲಿಂಗ್ ಹೈಟ್ ಬಂದು 11 feet ಇದೆ. ಲೈಟ್ಸ್ ಎಲ್ಲನೂ LED ಲೈಟ್ಸ್ ಕೊಟ್ಟಿದ್ದೀವಿ ನಾವು. ಬನ್ನಿ ಇನ್ನೊಂದು ರೂಮ್ ತೋರಿಸ್ತೀನಿ ಹೇಗಿದೆ ಅಂತ. ಸೇಮ್ ಅದೇ ಥರನೇ 8 feet ಡೋರ್ ಇದು. ಇದಕ್ಕೂ ಯುರೋಪಾ ಲಾಕ್ಸೇ ಕೊಟ್ಟಿದ್ದೀವಿ. ಸೊ ಇಲ್ಲೊಂದು ವಾರ್ಡ್ರೋಬ್ ಬರುತ್ತೆ ನಿಮಗೆ. ಇದು ಸ್ವಲ್ಪ ಸ್ಪೇಷಿಯಸ್ ಆಗಿದೆ. ಇದು 20 feetಗೆ 12 feet ಇದೆ ಬೆಡ್ರೂಮ್ ಸೈಜು. ಎರಡು ಡಬಲ್ ಡೋರ್ ಮಾಡಿದ್ದೀವಿ ನಾವು ಇದನ್ನು. ಬಾಲ್ಕನಿ ಬರುತ್ತೆ. ಬನ್ನಿ ತೋರಿಸ್ತೀವಿ. AC ಯೂನಿಟ್ಟು ಸಪ್ರೇಟಾಗಿ ಕೊಡಿ. ಬನ್ನಿ ಈಗ ಥರ್ಡ್ ಫ್ಲೋರ್ ತೋರಿಸ್ತೀನಿ ಹೇಗಿದೆ ಅಂತ. ಇದು ಬಂದು ಹೋಮ್ ಥಿಯೇಟ್ರ್ ಕಾನ್ಸೆಪ್ಟ್, ಜಿಮ್ ಕಾನ್ಸೆಪ್ಟ್ ಯಾವ ಥರ ಬೇಕಾದ್ರೂ ಮಾಡ್ಕೋಬೋದು ಇದು. ಈಗ ಸದ್ಯಕ್ಕೆ ಇದು ಜಿಮ್ ಕಾನ್ಸೆಪ್ಟ್ ಟೈಪಲ್ಲಿ ಇದ್ದೀವಿ. ಇದು ವುಡನ್ ಫ್ಲೋರಿಂಗ್ ಬರುತ್ತೆ ನಿಮಗೆ. ಇದೆಲ್ಲ ವುಡನ್ ಫ್ಲೋರಿಂಗ್ ಬರುತ್ತೆ. ಹ್ಯೂಜ್ ರೂಮ್. ಈಗ ಈ ಟೆರೆಸ್ ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆ. ಇದೇ ಬ್ಯೂಟಿಫುಲ್ ಟೆರೆಸ್ ಇದೆ ನಿಮಗೆ ಇಲ್ಲಿ. ನಾವೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದೀವಿ. ಇದು ಹೀಟ್ ರೆಸಿಸ್ಟೆಂಟ್ ಟೈಲ್ ಇದು. ಸೊ ಇದರಿಂದ ನಿಮಗೆ ಕೆಳಗಡೆ ರೂಮೆಲ್ಲ ಹೀಟ್ ರೆಸಿಸ್ಟ್ ಮಾಡುತ್ತೆ. ಸೊ ಇದರಿಂದ ಜಾಸ್ತಿ ನಿಮಗೆ ತಂಪಾಗಿರುತ್ತೆ ಆದಷ್ಟು. ಇದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ, 1900 rupees ಇನ್ಕ್ಲೂಡ್ ಆಗಿರುತ್ತೆ. ಸೊ ಎಲ್ಲರೂ ಸ್ಟೇರ್ ಕೇಸ್ನ ಯಾವ ಥರ ಕೊಡ್ತಾರೆ ಅಂತಂದರೆ
ಬರೀ ಒಂದು 4 ರಾಡ್ ಹಾಕ್ಬಿಟ್ಟು ಕೊಡ್ತಾರೆ. ಬಟ್ ನಾವು ಈ ಥರ ಸ್ಟೇರ್ ಕೇಸ್ ಕೊಡ್ತೀವಿ. ಎಲ್ಲ ನಮ್ಮ ಎಲ್ಲ ಬಿಲ್ಡಿಂಗು ಇದೇ ಥರ ಸ್ಟೇರ್ ಕೇಸ್ ಕೊಡ್ತೀವಿ. ಒಂದು ಒಗೆಯೋ ಬಂಡೆ ಕೊಟ್ಟಿದ್ದೀವಿ, ಇಲ್ಲಿ ಒಗೆಯೋ ಬಂಡೆ ಕೊಟ್ಟಿದ್ದೀವಿ. ಸೊ ಅಲ್ಲೊಂದು ನಲ್ಲಿ ಪ್ರಾವಿಷನ್ ಕೊಟ್ಟಿದ್ದೀವಿ, ಟ್ಯಾಪ್ ಪ್ರಾವಿಷನ್ ಕೊಟ್ಟಿದ್ದೀವಿ ನಾವು ಅಲ್ಲೊಂದು. ಹಂಗೆ ಹೋದರೆ ಇನ್ನೊಂದು ಟೆರೆಸ್ ಬರುತ್ತೆ ನಿಮಗೆ, ಬನ್ನಿ. ಇಲ್ಲಿ ನೀವು ಸೋಲಾರ್ ಪ್ಯಾನಲ್ಸ್ ಆಗಲಿ, OTS ಪ್ರಾವಿಷನ್ ಕೊಟ್ಟಿರೋದಾಗಲಿ ಇದೆಲ್ಲ ನೋಡ್ಬೋದು ಇಲ್ಲಿ ನೀವು ನೋಡಿ. ಇದು OTS ಪ್ರಾವಿಷನ್ ಕೊಟ್ಟಿದ್ದೀವಿ. ಸೊ ಸೀದಾ ಕೆಳವರೆಗೂ ಹೋಗುತ್ತೆ. ಈ ಥರ ಗ್ರಿಲ್ ಮಾಡಿ ಗ್ಲಾಸ್ ಕೂರಿಸಿ ಕೊಡ್ತೀವಿ ನಾವು. ಇದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ನಮ್ಮ ಬಜೆಟಲ್ಲೇ. ಸೋಲಾರ್ ಪ್ರಾವಿಷನ್ ನಾವು ಕೊಟ್ಟಿರ್ತೀವಿ ಅಷ್ಟೇ. ಇದನ್ನು ಸ್ಕ್ರೀಡ್ ಕಾಂಕ್ರೀಟ್ಸ್ ಆಗಲಿ ಪ್ರತಿಯೊಂದು ನಾವು ಮಾಡಿಕೊಡ್ತೀವಿ. 2000 ಲೀಟ್ರ್ ಟ್ಯಾಂಕ್ಸ್ ಕೊಟ್ಟಿರ್ತೀವಿ. ಇದು ಪ್ಯೂರ್ ಆಶೀರ್ವಾದ್ ಟ್ಯಾಂಕ್ ಕೊಟ್ಟಿರ್ತೀವಿ ನಾವು. ನೋಡಿದ್ರಲ್ಲ ಮನೇನ, ಹೇಗೆ ಅನ್ನಿಸ್ತು ನಿಮಗೆ? ಇದೇ ಥರ ಮನೆ ನಿಮಗೂ ಕನ್ಸ್ಟ್ರಕ್ಷನ್ ಮಾಡಿಕೊಡ್ಬೇಕು ಅಂದರೆ ಕೆಳಗೆ ಕಾಣಿಸ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಓಕೆನಾ? ಥ್ಯಾಂಕ್ ಯು, ನಮಸ್ಕಾರ.